ಸ್ನೇಹಿತರೆ ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಧ್ಯಮ ವಕ್ತಾರ ಆದಿನಾರಾಯಣ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿ ವಕ್ತಾರರ ಗತಿ ಇಲ್ದಂಗೆ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಪ್ರತಿಯೊಂದು ವಿಚಾರಕ್ಕೂ MLA ಕ್ಯಾಂಡಿಡೇಟ್ಗಳಾದವ್ರು ಬಂದು ಮಾತಾಡೋ ಮಟ್ಟಕ್ಕೆ ಆಗ್ಬಿಟ್ಟವ್ರೆ. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕರ್ತರು ಇದಾರೆ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಇಲ್ಲ ಅವರು ಪರ ವಹಿಸ್ಕೊಂಡು ಮಾತಾಡೋರು ಇದಾರೆ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಸಿಕಲ್ ರಾಮಚಂದ್ರೇಗೌಡರು ಪ್ರೆಸ್ ಮೀಟ್ ಮಾತಾಡೋದೆ, ಈ ಕಡೆ ಯಾರೋ ಬಾಗೇಪಲ್ಲಿ ಯಾರೋ ಸಿ ಮುನ್ರಾಜುನಂತೆ, ಸಿ ಮುನ್ರಾಜುನು ಏನೋ ಗೊತ್ತಿಲ್ಲ, ಅಯ್ಯಪ್ಪನು ಮಾತಾಡೋದು ನಮ್ಮ ಶಾಸಕರ ಬಗ್ಗೆ. ಯಾಕಂತಂದ್ರೆ ಇವ್ರಿಗೆ ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರೆ ಒಂದು ಸ್ವಲ್ಪ ಮೈಲೇಜ್ ಸಿಗುತ್ತೆ, ಜನ ಯಾರಂತ ಗುರ್ತಿಡಿತಾರೆ ಇವ್ರನ್ನ. ಇಲ್ಲಾಂದ್ರೆ ಇವ್ರು ಯಾರನ್ನೋದು ಕೂಡ ಜನಕ್ಕೆ ಗೊತ್ತಿಲ್ಲ. ಪಾಪ ಸಿಕಲ್ ರಾಮಚಂದ್ರೇಗೌಡ ಜಿಲ್ಲಾಧ್ಯಕ್ಷರು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸಿಕಲ್ ರಾಮಚಂದ್ರೇಗೌಡ ಯಾರು ಅಂತಂತೇಳ್ಬಿಟ್ಟು. ಅದೇ ಥರ ಇವರು ಸಿ ಮುನ್ರಾಜು ಓನ್ಲಿ ಬಾಗೇಪಲ್ಲಿಗೆ ಮಾತ್ರ ಸೀಮಿತ, ಅಲ್ಲೂ ಸೋತು ಸುಣ್ಣಾಗಿದ್ದಾರೆ. ನಿನ್ನ ಹಣೆ ಬರ, ಸೋಲಾದ್ರೂ ಸೋಲು, ಇನ್ನೊಂದಾದ್ರೂ ಆಗು. ಆದರೆ ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಕಾರೆ ಅಣ್ಣ ಸಿ ಮುನ್ರಾಜಣ್ಣ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದ್ದು ಮಾತಾಡೋಣ, ಏನೇನೋ ಮಾತಾಡೋಕೆ ಮಾತು ಕಳ್ತಿದ್ದೀನಿ ಅಂತೇಳ್ಬಿಟ್ಟು. ಅಣ್ಣ ಸಜ್ಜಾಪುರದಿಂದ ಬಂದು ನಮ್ಮ ಶಾಸಕರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲಣ್ಣ. ಚಿಕ್ಕಬಳ್ಳಾಪುರದವ್ರು ಇದ್ದಾರೆ ಅಣ್ಣ. ರಾಜಕೀಯವಾಗಿ ಟೀಕೆ ಮಾಡೋಣ, ನೀನು ಅವ್ರ ವೈಯಕ್ತಿಕವಾಗಿ ಟೀಕೆ ಯಾಕಣ ಮಾಡಕ್ ಹೋಗ್ತೀಯಾ? ನಿನ್ಗೆ ಯೋಗ್ತಾ ಇದ್ದಿದ್ರೆ ಗೆಲ್ಲಬೇಕಾಯ್ತಣ್ಣ 2023 ಯಾಕಣ ಸೋತೆ? ಸೋತು ಸುಣ್ಣ ಅದಲ್ಲಣ್ಣ, ಇನ್ನೂ ಹೋಗಿಲ್ವಣ್ಣ ಡಿಪ್ರೆಷನ್ ಇಂದ ನೀನು ಸೋತೋ ಇರೋದ್ರಿಂದ. ಏನೇನೋ ಮಾತಾಡ್ತಿಲ್ಲಣ್ಣ ಮುನ್ರಾಜಣ್ಣ. ಅಣ್ಣ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಣ್ಣ. ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ ಅಣ್ಣ ರಾಜಕೀಯವಾಗಿ ಟೀಕೆ ಮಾಡೋಣ, ನಾನು ಬೇಡ ಅಂತ ಹೇಳಲ್ಲ. ಆದ್ರೆ ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ ಅಣ್ಣ ನಮ್ಮ ಶಾಸಕರು ಬಿಟ್ರು ನಾನು ನಿಮ್ಮನ್ನು ಬಿಡಲ್ಲ ಅಣ್ಣ. ಅಣ್ಣ ಹೇಳ್ತೀನಿ ಕೇಳೋಣ, ನಾನು ವಿಚಾರ ಹೇಳ್ತೀನಿ ಕೇಳೋಣ. ಅಣ್ಣ ಅದೇನೋ ಮಾತಾಡ್ತಾ ಇದ್ರಿ, ಅದೇನೋ ಮಾತಾಡೋದಕ್ಕೆ ಏನೋ ಮಾತಾಡಿದ್ರೆ ಅಣ್ಣ ಆ ವಿಚಾರ ಮಾತಾಡೋಣ. ಅವ್ರ ವೈಯಕ್ತಿಕ ವಿಚಾರಕ್ಕೆ ಹಾಕೋಣ ಹೋಗ್ತೀಯಾ? ಅಣ್ಣ ಆಯ್ತಣ್ಣ, ಅವ್ರ ವೈಯಕ್ತಿಕ ವಿಚಾರಕ್ಕೆ ಬರ್ತೀನಿ ಅಣ್ಣ. ಆಯ್ತಣ್ಣ, 10 ಆಂಬುಲೆನ್ಸ್ ಬಿಟ್ಟಿದ್ದಾರಣ್ಣ, ನಿನ್ನ ಯೋಗ್ತಾಗ ಒಂದು ಆಂಬುಲೆನ್ಸ್ ಬಿಟ್ಟಿದ್ಯಣ್ಣ. ಅಣ್ಣ ಇವತ್ತು ಪ್ರತಿ ಭಾನುವಾರ ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಲ್ಲಿ ಬಾಣ ಎಲ್ಲರಿಗೂ ಪಾಠ ಮಾಡ್ತಾ ಇರ್ತಾರಣ್ಣ. ಅದಕ್ಕೊಂದು ಸ್ಟಾಫ್ ಇದೆಯಣ್ಣ, ಅದಕ್ಕೆ ಸಂಬಳ ಕೊಡ್ತಾ ಇದ್ದಾರಣ್ಣ. ಎಷ್ಟು ಖರ್ಚಾಗ್ತಾ ಇದೆ ಲೆಕ್ಕ ಕೊಡ್ತೀನಿ ಬಾಣ. ಅಣ್ಣ ನಿನ್ನ ಯೋಗ್ತಾಗ ಎಲ್ಲಾದ್ರೂ ಒಂದು ಸ್ಕೂಲ್ಗೆ ಹೆಲ್ಪ್ ಮಾಡಿದ್ಯಣ್ಣ. ಅಣ್ಣ ಮುನ್ರಾಜಣ್ಣ ನೀನು ಬರೀ ರಾಜಕೀಯ ಅಷ್ಟೇ ಮಾತಾಡ್ತೀಯಣ್ಣ. ಅಣ್ಣ ಅವ್ರ ವೈಯಕ್ತಿಕ ವಿಚಾರಗಳು ಮಾತಾಡ್ತೀಯಲ್ಲಣ್ಣ. ಅಣ್ಣ ವೈಯಕ್ತಿಕವಾಗಿ ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಣ್ಣ. ಇನ್ಸ್ಟಿಟ್ಯೂಟ್ ಹತ್ರ ಬಾಣ ಎಷ್ಟು ಜನಕ್ಕೆ ಚಿಕ್ಕಬಳ್ಳಾಪುರ ಫ್ರೀ ಸೀಟ್ ಕೊಟ್ಟಿದ್ದಾರೆ ಬಾಣ. 1 ವರ್ಷಕ್ಕೆ 3 ಲಕ್ಷ ಬಾಣ. ಎಷ್ಟೋ ಮಕ್ಳಿಗೆ ಫ್ರೀಯಾಗಿ ಸೀಟ್ ಕೊಟ್ಟಿದ್ದಾರೆ ಬಾಣ. ಅಣ್ಣ ತಿಳ್ಕೊಳ್ಳೋಣ, ಅದನ್ನ ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ ಹೋಗ್ಬೇಡ ಮುನ್ರಾಜಣ್ಣ. ನಾವು ಉತ್ತರ ಕೊಟ್ರೆ ಹೆಂಗಿರುತ್ತೆ ಗೊತ್ತಣ್ಣ, ಬೇರೆ ತರ ಇರ್ತಾಣ. ಅಲ್ಲೆಲ್ಲೋ ಪಕ್ಕದಲ್ಲಿ ಕುತ್ಕೊಂಡಿರೋ ಡಾಕ್ಟರ್ ಕೆ ಸುಧಾಕರ್ನ ಮೆಚ್ಚಸಕ್ಕೆ ಏನೇನೋ ಮಾತಾಡ್ತಿಲ್ಲಣ್ಣ. ಅಣ್ಣ ಅರ್ಧ ಊರು ಬಾಗ್ಲಾಗಿದೆ ಆಲ್ರೆಡಿ. ಇದೇ ಸುಧಾಕರ್ ಅವರು ಹೇಳಿದ್ದಾರೆ ಅರ್ನಾಥ್ ರೆಡ್ಡಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು. ನೀನಲ್ಲ ಅಣ್ಣ, ನೀನೇ ಏನ್ ಬೇಕೋ ಅದೆಲ್ಲ ಮಾತಾಡ್ದಲ್ಲ ಅಣ್ಣ. ಇದೇ ಸುಧಾಕರ್ ಬಗ್ಗೆ ಏನೇನೋ ಮಾತಾಡ್ದಲ್ಲ ಅಣ್ಣ. ಅಲ್ಲೆಲ್ಲ ಪ್ರೆಸ್ ಮೀಟ್ ಅಲ್ಲಿ ಕುತ್ಕೊಂಡು ನಿನ್ ಜೊತೆ ಇನ್ನೊಬ್ಬ ಯಾರೋ ಕುತ್ಕೊಂಡಿದ್ದ, ಅದ್ರ ಪಕ್ಕದಲ್ಲಿ ಇನ್ನೊಬ್ಬ ಯಾರೋ ಕುತ್ಕೊಂಡಿದ್ದ. 3 ಜನ ಕುತ್ಕೊಂಡು ಬಾಯಿ ಬಂದಂಗೆ ಮಾತಾಡ್ದಲ್ಲ ಅಣ್ಣ. ಯಾರಣ್ಣ? ಇವ್ರನ್ನೇ, ಇದೇ ಸುಧಾಕರ್ನ. ಕೆಲವು ತಿಂಗಳುಗಳಿಂದ ಇವಾಗ ನೋಡ್ರೆ ಮಾನ ಮರ್ಯಾದೆ ಇಲ್ಲದೆ ಅವ್ರ ಜೊತೆಲ್ಲ ಕುತ್ಕೊಂತು ಬಿಟ್ಟು ಇವತ್ತು ಏನೇನೋ ಮಾತಾಡ್ತೀಯಲ್ಲ ಅಣ್ಣ. ಯಾರನ್ನ ಮೆಚ್ಚಸಕ್ಕಣ್ಣ ನೀನು? ಮಾತಾಡೋಣ, ಮಾತಾಡ್ಬೇಕಾದ್ರೆ ಪರಿಜ್ಞಾನ ಇರಬೇಕು. ಅವ್ರನ್ನ ಮೆಚ್ಚಸಕ್ಕೆ ಇದು ನಮ್ಮ ಶಾಸಕರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಅಣ್ಣ. ನೆಕ್ಸ್ಟ್ ಏನಾದ್ರು ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೋದು, ಇದೇ ಥರ ಮಾತಾಡಿದ್ರೆ ಬೇರೆ ಥರ ಉತ್ತರ ಕೊಡ್ತೀನಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ 100 ಸಾರಿ ಯೋಚನೆ ಮಾಡಬೇಕು. ರಾಜಕೀಯವಾಗಿ ಟೀಕೆ ಮಾಡೋಣ, ನಾನು ಬೇಡ ಅಂತ ಹೇಳಲ್ಲ. ವೈಯಕ್ತಿಕವಾಗಿ ಅವ್ರಿಗೆ ಏನಾದ್ರು ಅಟ್ಯಾಕ್ ಮಾಡಕ್ ಬಂದ್ರೆ ಅಣ್ಣ ಬಾಗೇಪಲ್ಲಿಯಲ್ಲಿ ಕಾಲ್ ಇರ್ಸಕ್ ಬಿಡಲ್ಲ ನಿಮ್ಮನ್ನ. ಅರ್ಥ ಮಾಡ್ಕೊಳ್ಳಿ, ಕಾಲ್ ಇರ್ಸಕ್ ಬಿಡಲ್ಲ. ಬಾಗೇಪಲ್ಲಿಯಲ್ಲಿ ಏನೋ ತಿಳ್ಕೊಂಡಿರ್ಬೋದು ಅಷ್ಟೇ. ಏನೋ ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬಿಟ್ರೆ ಮೆಚ್ಚದಂಗೆ ಆಗ್ಬಿಡ್ತಾರೆ. ನೆಕ್ಸ್ಟ್ ಬಿ ಫಾರ್ಮ್ ತಗೊಂತೀನಿ ಅಣ್ಣ. ಊರ್ ಬಾಗ್ಲಾಗೋಗಿದೆ ಬಿಜೆಪಿಯಲ್ಲಿ. ಆ ಕಡೆ ಕೋನಪ್ಪ ರೆಡ್ಡಿ ಒಂದ್ ಕಡೆ, ಅರ್ನಾಥ್ ರೆಡ್ಡಿ ಒಂದ್ ಕಡೆ, ಸಿ ಮುನ್ರಾಜ್ ನೀವು ಒಂದ್ ಕಡೆ. ಅಣ್ಣ ಯಾರನ್ನೋದು ಫಸ್ಟ್ ಡಿಸೈಡ್ ಮಾಡ್ಕೊಳ್ರಣ. ಬಿ ಫಾರಂ ಬಗ್ಗೆ ಮಾತಾಡ್ತೀರಣ್ಣ, ಅದು ಮುಂದೆ ನೋಡ್ಕೊಳ್ಳೋಣ. ಅರ್ಹತೆ ಇರೋರ್ಗೆ ಸಿಕ್ಕುತ್ತೆ. ನೀನ್ ಯಾವನಣ್ಣ ನಮ್ಮ ಪಕ್ಷದ ಬಗ್ಗೆ ಹೇಳಕ್ಕೆ? ಬಿ ಫಾರಂ ಕೊಡಲ್ಲ, ಇನ್ನೊಂದು ಕೊಡಲ್ಲ, ಮತ್ತೊಂದು ಕೊಡಲ್ಲ ಅಂತ ಹೇಳ್ಬಿಟ್ಟು ನೀನ್ ಯಾವನಣ್ಣ ಮಾತಾಡಕ್ಕೆ? ಅವೆಲ್ಲ ನಮ್ಗೆ ಗೊತ್ತು, ಏನು ಅನ್ನೋದು ಗೊತ್ತು. ಯಾರಿಗೆ ಹೋಲ್ಸಕ್ ಹೋಗ್ಬೇಡಣ. ಇವ್ರಿಗೆ ಅರ್ಹತೆ ಇರೋದಕ್ಕೆ 22 ದಿನ MLA ಆಗಿರೋದು. ನೀನೇನ ಹೇಳೋದು ಅದು ಇದು ಅಂತ ಹೇಳ್ಬಿಟ್ಟು ಅಡ್ಡೇಟಲ್ಲಿ ಗುಡ್ಡಾಡ್ ಗೆದ್ಬಿಟ್ಟ ಅಣ್ಣ. ಅಷ್ಟೆಲ್ಲ ಕೆಲಸ ಮಾಡಿದ್ರು ಯಾಕಣ್ಣ ಸೋತ? ಯಾಕೆ ಸೋತ? ಸ್ವಲ್ಪದ್ರಲ್ಲಿ ಮಾರ್ಬಿಟ್ವಿ. 2028ಕ್ಕೆ ಇನ್ನೂ ನಾವಾಗ ಸೋಲಿಸ್ತೀವಿ. ಯಾರನ್ನ? ಡಾಕ್ಟರ್ ಕೆ ಸುಧಾಕರ್. ನಂಗೆ ಗೊತ್ತಿಲ್ಲ ಅಷ್ಟೇನೆ. ಅರ್ಥ ಆಯ್ತಣ್ಣ? ಬಾಣ ಅರ್ಹತೆ ಇದ್ರೆ ಬಾಣ ನಮ್ಮ ಶಾಸಕರ ವಿರುದ್ಧವಾಗಿ ನಿಂತ್ಕೋಬೋಣ. ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳೋಣ, ನೋಡ್ತೀವಿ. ಡೆಪಾಸಿಟ್ ತಗೊಳ್ಳೋಣ, ನೋಡ್ತೀವಿ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಶಾಸಕರ ವಿರುದ್ಧವಾಗಿ ನಿಂತ್ಕೊಂಡು ಯೋಗ್ಯತೆ ಹೇಳ್ತಾರ ಮಾತುಗಳೆಲ್ಲ ಮಾತಾಡ್ಬಿಟ್ಟು ಟ್ರೋಲ್ ಆಗ್ಬಿಡೋಣ. ಚಿಕ್ಕಬಳ್ಳಾಪುರದ ಹುಡುಗರ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿಮ್ಗೆ. ಅರ್ಥ ಆಯ್ತಾ? ಅವ್ರು ಮಾತಾಡಕ್ ಶುರು ಮಾಡ್ಬಿಟ್ರೆ ಆಮೇಲೆ ರಾತ್ರಿ ನಿದ್ದೆ ಮಾಡಲ್ಲಣ್ಣ ಮುನ್ರಾಜಣ್ಣ. ಇವತ್ತು ಹೇಳ್ತಾ ಇದ್ದೀನಿ, ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಇಲ್ಲ ಅಂತಂದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಮಾತ್ರ ಅಣ್ಣ ಇದೇ ಫಸ್ಟ್ ಅಂಡ್ ಲಾಸ್ಟ್. ನಿಮಗೆ ಬೇರೆ ತರ ಉತ್ತರ ಕೊಡ್ತೀವಿ. ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ. ಇವತ್ತು ಹೇಳ್ತಾ ಇರ್ತೀನಿ, ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ
ನನ್ನಂತವನ್ನ ಟಚ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗಿ, ಅದು ಬಿಟ್ಬಿಟ್ಟು ಬೇರೆ ಏನೇನೋ ಮಾತಾಡಕ್ ಹೋಗ್ಬೇಡಿ.